ಈ ಶೃಂಗೇರಿ ಕ್ಷೇತ್ರದ ಫಲಿತಾಂಶದ ಬಗ್ಗೆ ಸಿಎಂ ಸಿದ್ದರಾಮಯ್ಯನವರು ಅನುಮಾನವನ್ನ ವ್ಯಕ್ತಪಡಿಸಿದ್ದಾರೆ. 255 ಮತಗಳನ್ನ ವ್ಯವಸ್ಥಿತವಾಗಿ ತಿದ್ದಿದ್ದಾರೆ ಅಂತ ಹೇಳಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಗಂಭೀರವಾದಂತಹ ಆರೋಪ ಇದು. 255 ಮತಗಳನ್ನ ವ್ಯವಸ್ಥಿತವಾಗಿ ತಿದ್ದಿದ್ದಾರೆ ಅಂತ ಹೇಳಿದ್ದಾರೆ ಸಿಎಂ. ಪೋಸ್ಟಲ್ ವೋಟ್ಗಳನ್ನ ತಿದ್ದಿದ್ದಾರೆ ಅಂತ ಗಂಭೀರ ಆರೋಪ ಮಾಡಿದ್ದಾರೆ. ಅಂದ್ರೆ ಅಂಚೆ ಮತಗಳನ್ನ ತಿದ್ದಿದ್ದಾರೆ ಅಂತ. ಹಿಂದಿನ ರಿಟರ್ನಿಂಗ್ ಆಫೀಸರ್ ವ್ಯಾಲಿಡ್ ಅಂತ ಹೇಳಿದ್ರು. ಮರು ಎಣಿಕೆ ವೇಳೆ ವೋಟ್ಗಳನ್ನ ತಿದ್ದಿದ್ದಾರೆ. ಬಿಜೆಪಿಯಿಂದ ವೋಟ್ ಚೋರಿಯಾಗಿದೆ ಅಂತ ಸಿಎಂ ಈಗ ಗಂಭೀರ ಆರೋಪ ಮಾಡಿದ್ದಾರೆ. ಆದರೆ ಈ ಹಿಂದೆ ರಿಟರ್ನಿಂಗ್ ಆಫೀಸರ್ ಎಲ್ಲ ಮತಗಳನ್ನ ವ್ಯಾಲಿಡ್ ಅಂತ ಹೇಳಿದ್ರು. ಬಿಜೆಪಿಯವರು ಟ್ರಂಕ್ ತರುವ ಸಿಬ್ಬಂದಿ ಮೂಲಕವೇ ತಿದ್ದಿಸಿದ್ದಾರೆ. ಮೂರನೇ ಸುತ್ತಿನಲ್ಲಿ 170 ಅಂಚೆ ಮತಗಳು ಇನ್ವ್ಯಾಲಿಡ್ ಆಗಿದೆ. ಹಣ್ಣು ತಿಂದವನು ತಪ್ಪಿಸಿಕೊಂಡ, ಸಿಪ್ಪೆ ತಿಂದವನು ಸಿಕ್ಕಾಕೊಂಡ. ವೀಕ್ಷಕರಿಂದ ಕೂಡ ಗಂಭೀರ ಸ್ವರೂಪದ ಸಂಚಾಗಿದೆ ಅಂತ ಬಿಜೆಪಿ ವಿರುದ್ಧ ಸಿಎಂ ಸಿದ್ದರಾಮಯ್ಯ ಗಂಭೀರ ಆರೋಪ ಮಾಡಿದ್ದಾರೆ. ರಾಜೇಗೌಡ ಅವರದು ಕೋರ್ಟ್ನ ಆದೇಶದ ಮೇಲೆ ಮರು ಎಣಿಕೆ ಆಯಿತು. ಪೋಸ್ಟಲ್ ಬ್ಯಾಲೆಟ್ ಪೇಪರ್ಗಳು ಮರು ಎಣಿಕೆ ಆಯಿತು. ಅಂಚೆ ಮತಪತ್ರಗಳ ಮೂಲಕ ಚಲಾವಣೆಯಾಗಿದ್ದ ಮತಗಳಲ್ಲಿ 569 ಮತಗಳು ಟಿ.ಡಿ. ರಾಜೇಗೌಡರಿಗೆ ಲಭಿಸಿದ್ದವು. 569 ಮತಗಳು. ಮರು ಎಣಿಕೆಯಲ್ಲಿ 314 ಮತಗಳು ಮಾತ್ರ ವ್ಯಾಲಿಡ್ ಅಂತ ಆಗ್ತವೆ. ಅದರಲ್ಲಿ 255 ಮತಗಳು ಕಡಿಮೆಯಾಗಿದ್ದಾವೆ. ಮತಗಳು ಕಡಿಮೆಯಾಗಿದ್ದಾವೆ ಅಂದ್ರೆ ಇನ್ವ್ಯಾಲಿಡ್ ಆಗಿದ್ದಾವೆ. ಇವು ಯಾಕೆ ಇನ್ವ್ಯಾಲಿಡ್ ಆದವು? 2 ಮತಗಳು ಮಾತ್ರ ಕಡಿಮೆಯಾಗಿದ್ದಾವೆ. ಜೀವರಾಜ್ಗೆ ಬಿದ್ದಿರ್ತಕ್ಕಂಥ ಮತಗಳು 2. ಅವ್ರಿಗೆ ರಾಜೇಗೌಡರಿಗೆ 255 ಮತಗಳು ಕಮ್ಮಿಯಾಗಿದ್ದಾವೆ. ಇದನ್ನ ನೋಡಿದಾಗ ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಬಿಜೆಪಿಯವರು ಕ್ರಿಮಿನಲ್ ಕಾನ್ಸ್ಪಿರಸಿ ಮಾಡಿ ವೋಟ್ ಚೋರಿ ಮಾಡಿರ್ತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ರಾಜೇಗೌಡ ಅವರದು ಕೋರ್ಟ್ನ ಆದೇಶದ ಮೇಲೆ ಆತುರವಾಗಿ ಶೃಂಗೇರಿ ಫಲಿತಾಂಶವನ್ನ ಘೋಷಿಸಿದ್ದು ಯಾಕೆ? ಕೋರ್ಟ್ಗೆ ಸಲ್ಲಿಸಿ ನಿರ್ದೇಶನಕ್ಕೆ ಕಾಯಬೇಕಾಗಿತ್ತು. ಈ ಬಗ್ಗೆ ನಾವು ಕಾನೂನು ಹೋರಾಟ ಮಾಡ್ತೀವಿ ಅಂತ ಹೇಳಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಆತುರವಾಗಿ ರಿಸಲ್ಟ್ ಅನ್ನ ಘೋಷಣೆ ಮಾಡಿದ್ ಯಾಕೆ ಅಂತ ಪ್ರಶ್ನೆ ಮಾಡಿದ್ದಾರೆ. ಅದನ್ನ ಕೋರ್ಟ್ಗೆ ಸಲ್ಲಿಕೆ ಮಾಡಿ ಕೋರ್ಟ್ನ ನಿರ್ದೇಶನಕ್ಕೆ ಸೂಚನೆಗೆ ಕಾಯಬೇಕಾಗಿತ್ತು ಅಂತ ಪ್ರಶ್ನೆ ಮಾಡಿದ್ದಾರೆ. ಇನ್ನು ಮುಂದುವರೆದು ನಾವು ಕಾನೂನು ಹೋರಾಟ ಮಾಡ್ತೀವಿ ಅಂತ ಹೇಳಿದ್ದಾರೆ. ಬಿಜೆಪಿಯವರಿಗೆ ಸಪೋರ್ಟ್ ಮಾಡಲು ಘೋಷಣೆ ಮಾಡಿದ್ದಾರೆ ಅಂತ ಗಂಭೀರ ಆರೋಪ ಮಾಡಿದ್ದಾರೆ. ನಾವಿದನ್ನ ಚಾಲೆಂಜ್ ಮಾಡಿ ಕ್ರಿಮಿನಲ್ ಕೇಸ್ ಹಾಕಿದ್ದೇವೆ ಅಂತ ಬಿಜೆಪಿ ನಾಯಕರ ವಿರುದ್ಧ ಸಿಎಂ ಸಿದ್ದರಾಮಯ್ಯ ಕಿಡಿಕಾರಿರೋದು. ಇದನ್ನ ನಾವು ಒಪ್ಪೋದಿಲ್ಲ ಅಂತ ಗಂಭೀರ ಆರೋಪವನ್ನ ಮಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಶೃಂಗೇರಿ ಮರುಮತ ಎಣಿಕೆಯಲ್ಲಿ ಕಾಂಗ್ರೆಸ್ ಸೋತಿದೆ. ಈ ಬಗ್ಗೆ ಕೆಪಿಸಿಸಿ ಕಚೇರಿಯಲ್ಲಿ ಚಿಕ್ಕಮಗಳೂರು ಶಾಸಕರು, ಮುಖಂಡರು ಸುದ್ದಿಗೋಷ್ಠಿ ಮಾಡಿದ್ದಾರೆ. ಯಾರು ಏನೆಲ್ಲ ಮಾತನಾಡಿದ್ರು ನೋಡಿ. ನನಗೆ ಅನ್ಯಾಯ ಆಗಿದೆ. 201 ವೋಟ್ಗಳ ಮತದಿಂದ ಗೆದ್ದಂಥ ನನ್ನನ್ನು ಸಿಂಧು ಮತಗಳನ್ನು ಅವ್ರು ಮಾರ್ಕ್ ಮಾಡೋಕೆ ಮುಖಾಂತರ ವ್ಯಾಲಿಡ್ ಬ್ಯಾಲೆಟ್ಸ್ ಏನಿತ್ತು ಅದನ್ನು ಇನ್ವ್ಯಾಲಿಡ್ ಬ್ಯಾಲೆಟ್ಸನ್ನು ಮಾಡಿ ಏನು
ಇವತ್ತು ಅವ್ರು ಗೆದ್ದರು ಅಂತ ಘೋಷಣೆ ಮಾಡಿಕೊಂಡಿದ್ದಾರೆ. ಇದು ಸಂವಿಧಾನ ಬಾಹಿರ. ಜೊತೆಗೆ ಮುಖಂಡರು ಹೇಳ್ದಂಗೆ ಇದು ಓಟ್ ಚೋರಿ ಅಲ್ಲ, ಓಟ್ ಡಕಾಯಿತಿ. ಇದು ಸ್ಪಷ್ಟವಾಗಿ ಎಲ್ರಿಗೂ ಗೊತ್ತಾಗ್ತದೆ. ಈ ಬಗ್ಗೆ ಏನು ಆ ಚುನಾವಣೆಯ ಅಧಿಕಾರಿಗಳು ನೇಮಕ ಆಗಿದ್ದರು ಅವರೆಲ್ಲರ ಅಭಿಪ್ರಾಯ ಕೂಡ ಇದೇ ಆಗಿದೆ. ಹಾಗಾಗಿ ಆ ವರದಿಗಳು ಕೂಡ ಎಲೆಕ್ಷನ್ ಕಮಿಷನ್ಗೂ ಹೋಗಿದ್ದಾವೆ, ಸರ್ಕಾರ ಮಟ್ಟಕ್ಕೂ ಹೋಗಿದೆ, ನ್ಯಾಯಾಲಯಕ್ಕೂ ಕೂಡ ಅದು ಸಲ್ಲಿಸ್ತಾರೆ ಅನ್ನೋ ಒಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ನನಗೆ ಇವತ್ತೇನು ಎಲೆಕ್ಷನ್ ಕಮಿಷನ್ ಹಾಗೂ ನ್ಯಾಯಾಲಯದಲ್ಲಿ ನನಗೆ ನ್ಯಾಯ ಸಿಗ್ತದೆ ಅಂತಕ್ಕಂಥ ಒಂದು ಸಂಪೂರ್ಣ ಭರವಸೆಯನ್ನು ನಾನು ಹೊಂದಿದ್ದೇನೆ. ಕೆಲವು ಪ್ರಶ್ನೆಗಳು ಉದ್ಭವ ಆದವು. ನಿಮಗಷ್ಟು ನಂಬಿಕೆ ಇದೆ, ನೀವು ನ್ಯಾಯಾಲಯದ ಬರ ಯಾಕೆ ಹೋದ್ರಿ ಅಂತೇಳಿ. ಬರೀ ಮತ ಎಣಿಕೆನೇ ಆಗಿದೆ, ನಾನು ಯಾವತ್ತೂ ನ್ಯಾಯಾಲಯಕ್ಕೆ ಹೋಗ್ತಿಲ್ಲ, ಅವತ್ತೇ ಸಹಕಾರ ಕೊಡ್ತಿದ್ದೆ. ಅದ್ರ ಜೊತೆ ಅನೇಕ ಸುಳ್ಳು ಅಲಿಗೇಷನ್ ಮಾಡಿದರು, ಅನೇಕ ಆರೋಪಗಳನ್ನು ಮಾಡಿದರು. ಅವಾಗ ಸತ್ಯ ಹೊರಗಡೆ ಬರಲಿ ಅಂಥೇಳಿ ಏನು ನ್ಯಾಯಾಲಯದಲ್ಲಿ ದಾಖಲೆಗಳನ್ನು ಕೊಟ್ಟರು, ಎಲ್ಲ ದಾಖಲೆಗಳನ್ನು ಒದಗಿಸಿದ ಮೇರೆಗೆ ಅವೆಲ್ಲವೂ ಸಂಪೂರ್ಣ ಸರಿಸಗಟಾಗಿ ಉಚ್ಚ ನ್ಯಾಯಾಲಯದಲ್ಲಿ ತಿರಸ್ಕಾರ ಆಗಿದ್ದಾವೆ. ಎಲೆಕ್ಷನ್ ಕೌಂಟಿಗೆ ಸಂಬಂಧಪಟ್ಟಾಗೆ ಆದೇಶ ಬಂತು, ನಾವು ಅಲ್ಲಿ ನ್ಯಾಯ ಸಿಗ್ತದೆ ಅಂಥೇಳಿ ನಾವು ಕೌಂಟಿಗೆ ಹೋದ್ವಿ. ನಾವು ಇಲ್ಲಿದ್ರೆ ಸುಪ್ರೀಂ ಕೋರ್ಟಿಗೆ ಹೋಗಿ ಎಲ್ಲ ಅವಕಾಶಗಳಿತ್ತು. ಭಾಳಷ್ಟು ಸ್ನೇಹಿತರು ನನಗೆ ಹೇಳಿದರು, ನ್ಯಾಯಯುತವಾದ ಓಟ್ ಎಣಿಕೆ ಆಗಲಿ ಅಂಥೇಳಿ ನಾವು ಅಲ್ಲಿ ಹೋದರೆ ಅಲ್ಲಿ ಆದಂಥ ಪರಿಸ್ಥಿತಿನೇ ಬೇರೆ. ಅವತ್ತು ಎಲ್ಲರ ಸಮಕ್ಷಮದಲ್ಲಿ, ಅದು ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ಇರ್ಬೋದು, ಕಾಂಗ್ರೆಸ್ ಅಭ್ಯರ್ಥಿ ಇರ್ಬೋದು, ದಳದ ಅಭ್ಯರ್ಥಿ ಇರ್ಬೋದು, ಪಕ್ಷೇತರ ಅಭ್ಯರ್ಥಿಗಳು ಇರ್ಬೋದು, ಅವ್ರ ಏಜೆಂಟ್ರುಗಳೆಲ್ಲರೂ ಪರಿಶೀಲನೆ ಮಾಡಿ ಒಪ್ಪಿಗೆ ಆದಮೇಲೆ ಪ್ರತಿಯೊಬ್ಬರಿಗೂ ಆ ಮತದ ಪಟ್ಟಿಯನ್ನು ತೋರಿಸ್ಬಿಟ್ಟು ವ್ಯಾಲಿಡ್ ಓಟ್ ಬೇರೆ, ಇನ್ವ್ಯಾಲಿಡ್ ಓಟ್ ಬೇರೆ ವಿಂಗಡಣೆ ಆಗಿ ಅದು ಪ್ಯಾಕೆಟ್ ಆಗಿ ಹೋದ್ಮೇಲೆ ಅದನ್ನು ಟ್ಯಾಂಪರಿಂಗ್ ಮಾಡ್ತಾರೆ. ಅಂದರೆ ಇದು ಎಷ್ಟು ಅನ್ಯಾಯ ಆಗಿದೆ. ಮತ್ತು ಪ್ರತಿಯೊಂದು ರೌಂಡ್ಸ್ದು ಕೂಡ ಎಲ್ಲ ಮತಗಳ ಒಂದು ಯಾರ್ಯಾರಿಗೆ ಎಷ್ಟೆಷ್ಟು ಮತಗಳು ಬಂದಿದೆ ಅನ್ನೋ ಒಂದು ಪಟ್ಟಿಯನ್ನು ಸಂಪೂರ್ಣವಾಗಿ ಅದು ನ್ಯಾಯಾಲಯಕ್ಕೂ ಸಲ್ಲಿಸಿದ್ದಾರೆ. ಆ ಸ್ಟ್ರಾಂಗ್ ರೂಮ್ ಅಂತ ಏನು ಇದರಲ್ಲಿ ಇತ್ತು ಚಿಕ್ಕಮಗಳೂರಿನಲ್ಲಿ, ತಾವುಗಳು ಈಗಲೂ ಹೋಗಿ ಪರಿಶೀಲನೆ ಮಾಡ್ಬೋದು. ಎದುರು ಭಾಗದಲ್ಲಿ ಕಾಂಪೌಂಡ್ ಇದೆ, ಅದಕ್ಕೆ ಸುತ್ತ 3 ಸುತ್ತ ಕಾಂಪೌಂಡೇ ಇಲ್ಲ, ಬಿಲ್ಡಿಂಗಿಗೆ ಕಾಂಪೌಂಡೇ ಇಲ್ಲ. ಮತ್ತು ಒಳಗಡೆ ಏನು ಕೊಠಡಿಯನ್ನು ತೆಗೆದು ನೋಡಿದಾಗ ಅಲ್ಲಿ 20 ಬಾಕ್ಸ್ಗಳಿತ್ತು. ಆ 20 ಬಾಕ್ಸ್ಗಳಲ್ಲೂ ಸಹಿತ ಹಲವಾರು ಬಾಕ್ಸ್ಗಳಿಗೆ, ಸ್ಟೀಲ್ ಬಾಕ್ಸ್ಗಳಿಗೆ ಲಾಕ್ಗಳಿರಲಿಲ್ಲ, ಸೀಲ್ಗಳಿರಲಿಲ್ಲ. ಆಗ ತಕರಾರನ್ನು ವ್ಯಕ್ತಪಡಿಸಿ ಆ ಬಾಕ್ಸ್ಗಳ ಸ್ಥಿತಿಗತಿಗಳ ಬಗ್ಗೆ ಪ್ರೊಸೀಜರ್ ಬುಕ್ಕಲ್ಲಿ ರೆಸೊಲ್ಯೂಷನನ್ನು ಬರೆಸಿದ್ದೇವೆ. ಮತ್ತು ತುಂಬ ಸ್ಪಷ್ಟವಾಗಿ ಮೊದಲನೇ ಹಂತದಲ್ಲಿ ತಿರಸ್ಕೃತ ಆಗಿದ್ದಂಥ ಸುಮಾರು 257 ವೋಟ್ಗಳು ಫಸ್ಟ್ ರೌಂಡಲ್ಲಿ 279 ವೋಟ್ಸನ್ನು ರೀವೆರಿಫೈ ಮಾಡ್ತಾರೆ. ಹೈಕೋರ್ಟ್ ಡಿಸಿಷನ್ ಪ್ರಕಾರ ರೀವೆರಿಫೈ ಮಾಡ್ತಾರೆ. ಆ 279 ವೋಟ್ಸಲ್ಲಿ ಬಹಳ ದೊಡ್ಡ ವ್ಯತ್ಯಾಸ ಏನಾಗೋದಿಲ್ಲ, ಒಂದು 7-8 ವೋಟ್ಗಳ ವ್ಯತ್ಯಾಸ ಇರ್ತದೆ. ಅದರಲ್ಲಿ ಒಂದು 2 ವೋಟು ರಾಜೇಗೌಡರಿಗೆ ಬರ್ತದೆ, 1 ವೋಟು ಜೀವರಾಜಿಗೆ ಹೋಗ್ತದೆ. ಹಾಗಾಗಿ ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಯೋಗೇಶ್ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಯೋಗೇಶ್, ಅಂಚೆ ಮತ ಮರು ಎಣಿಕೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಕಾಂಗ್ರೆಸ್ ಅಭ್ಯರ್ಥಿಗೆ ಬಿದ್ದಿದ್ದಂತಹ ಓಟ್ಗಳ ಮರು ಎಣಿಕೆಯಲ್ಲಿ 255 ವ್ಯತ್ಯಾಸ ಕಂಡು ಬಂದ್ರೆ ಬಿಜೆಪಿ ಅಭ್ಯರ್ಥಿಯ ವ್ಯತ್ಯಾಸ ಕೇವಲ 2. ಹೇಗೆ ಸಾಧ್ಯ ಅನ್ನೋದು ಕಾಂಗ್ರೆಸ್ನ ಪ್ರಬಲವಾದಂತಹ ಪ್ರಶ್ನೆ ಆಗಿದೆ. ಈ ಒಂದು ರಿಸಲ್ಟ್ ಹೈಕೋರ್ಟ್ವರೆಗೂ ಹೋಗಿ ವಾಪಸ್ ಬಂದು ಈಗ ಕಾಂಗ್ರೆಸ್ನವರು ಮತ್ತೆ ಹೈಕೋರ್ಟ್ ಹೋಗೋದ್ರಲ್ಲಿ ಅಥವಾ ಅದನ್ನು ಅಪೀಲ್ ಮಾಡೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಅಂತ ಕಾಣಿಸ್ತಾ ಇದೆ. ಸೊ ಹೇಗೆ ನಡೀತಾ ಇದೆ ಈ ಜಿದ್ದಾಜಿ ಅಲ್ಲಿ ಕ್ಷೇತ್ರದಲ್ಲಿ? ವರುಣ್, ಏನು ಈ 3 ವರ್ಷಗಳಿಂದ ಶೃಂಗೇರಿಯಲ್ಲಿ ನಡೀತಾ ಇದ್ದಂತಹ ಮತಗಳ ಹೋರಾಟ, ಅಂದ್ರೆ ಗೆಲುವಿಗಾಗಿ ಇದ್ದಂತಹ ಅಂತರ ಮತ್ತು ಮರು ಎಣಿಕೆಯ ಕಾನೂನು ಹೋರಾಟ ಇದೀಗ ರಾಜ್ಯ ರಾಜಕಾರಣ ಅಷ್ಟೇ ಅಲ್ಲದೆ ಇಡೀ ದೇಶದ ಗಮನವನ್ನು ಸೆಳೆದಿರ್ತಕ್ಕಂಥದ್ದು. 2023 ಮೇ 13 ನಡೆದಿದ್ದಂತಹ ವಿಧಾನಸಭಾ ಚುನಾವಣೆಯ ಮತ ಎಣಿಕೆಯಲ್ಲಿ ಬಿಜೆಪಿಯ DN ಜೀವರಾಜ್ ವಿರುದ್ಧ ಕಾಂಗ್ರೆಸ್ನ TD ರಾಜೇಗೌಡ 201 ಮತಗಳ ಅಂತರದಲ್ಲಿ ಗೆಲುವನ್ನ ಸಾಧಿಸಿದ್ರು. ಆ ವೇಳೆಯಲ್ಲಿ ಏನು ಬಿದ್ದಿದ್ದಂತಹ 1822 ಅಂಚೆ ಮತಗಳ ಪೈಕಿ 279 ಅಂಚೆ ಮತಗಳು ಇನ್ವ್ಯಾಲಿಡ್ ಆಗಿ 1543 ಅಂಚೆ ಮತಗಳ ಪೈಕಿ TD ರಾಜೇಗೌಡ ಅವರು 569 ಅಂಚೆ ಮತಗಳು ಮತ್ತು 58,602 EVM ಮತಗಳನ್ನ ಪಡೆದುಕೊಂಡು ಒಟ್ಟು 59,171 ಮತಗಳನ್ನ ಪಡ್ಕೊಂಡಿದ್ರು. ಇನ್ನು ಜೀವರಾಜ್ ಅವರು 58,278 EVM ಮತಗಳು ಜೊತೆಗೆ 692 ಅಂಚೆ ಮತಗಳನ್ನ ಪಡೆದುಕೊಂಡು 58,970 ಮತಗಳನ್ನ ಪಡ್ಕೊಂಡಿದ್ರು. ಈ ಒಂದು ಸಂದರ್ಭದಲ್ಲಿ ಜೀವರಾಜ್ ಅವರ ವಿರುದ್ಧವಾಗಿ TD ರಾಜೇಗೌಡ ಅವರು 201 ಮತಗಳ ಅಂತರದಲ್ಲಿ ಗೆಲುವನ್ನ ಸಾಧಿಸಿದ್ರು. ಅವತ್ತು ಸಂಜೆಯೇ ಏನು ಅಂಚೆ ಮತಗಳ ಮರು ಎಣಿಕೆಗೆ ಅವಕಾಶವನ್ನ ಕೋರಿದ್ದ ಬಿಜೆಪಿಯ DN ಜೀವರಾಜ್ ಅವರು ಕಾನೂನು ಹೋರಾಟಕ್ಕೆ ಮುಂದಾಗಿದ್ರು. ಕಳೆದ 3 ವರ್ಷಗಳಿಂದ ಹೈಕೋರ್ಟ್ ನಲ್ಲಿ ಏನು ಇದರ ವಾದ ಪ್ರತಿವಾದವನ್ನ ಆಲಿಸಿದಂತಹ ನ್ಯಾಯಾಲಯ ಏನು
ಕಳೆದ ಮೇ 2ರಂದು ಅಂಚೆ ಮತಗಳನ್ನ ಮರುಪರಿಶೀಲನೆಯನ್ನ ಮಾಡಿ ಮರು ಎಣಿಕೆ ಮಾಡಬೇಕು. ಜೊತೆಗೆ ಆ ಬಳಿಕ ಇನ್ವ್ಯಾಲಿಡ್ ಆಗಿರ್ತಕ್ಕಂಥ 279 ಮತಗಳಲ್ಲಿ ಬಂದಂತಹ ವ್ಯಾಲಿಡ್ ಮತಗಳನ್ನ ಈಗ ಮುಂಚೆ ಬಂದಿದ್ದಂತಹ ವ್ಯಾಲಿಡ್ ಮತಗಳ ಜೊತೆಗೆ ಸೇರಿಸಿ ಏನು ಒಂದು ಫಲಿತಾಂಶವನ್ನ ಘೋಷಣೆ ಮಾಡಬೇಕು ಅಂತ ಹೇಳಿದ್ರು. ಇನ್ನು ಮರುಪರಿಶೀಲನೆ ಮತ್ತು ಮರು ಎಣಿಕೆಯ ಬಳಿಕ ಏನು ರಾಜೇಗೌಡ ಅವರು ಹಿಂದೆ ಪಡೆದುಕೊಂಡಿದ್ದಂತಹ 58,602 EVM ಮತಗಳ ಜೊತೆಗೆ ಅವರಿಗೆ ಬಂದಿದ್ದಂತಹ ಅಂಚೆ ಮತಗಳ ಪೈಕಿ 255 ಅಂಚೆ ಮತಗಳು ಇನ್ವ್ಯಾಲಿಡ್ ಆಗಿ 314 ಅಂಚೆ ಮತಗಳನ್ನ ಪಡೆದುಕೊಳ್ತಾರೆ. ಇನ್ನು ಜೀವರಾಜ್ ಅವರು ಹಿಂದೆ 58,278 EVM ಮತಗಳ ಜೊತೆಗೆ 692 ಅಂಚೆ ಮತಗಳನ್ನ ಪಡ್ಕೊಂಡಿದ್ದು, ಅದರಲ್ಲಿ 2 ಇನ್ವ್ಯಾಲಿಡ್ ಆಗಿ 690 ಮತಗಳನ್ನ ಪಡ್ಕೊಂಡು 58,968 ಅಂದ್ರೆ ಏನು ರಾಜೇಗೌಡ ಅವರ ವಿರುದ್ಧವಾಗಿ 52 ಮತಗಳ ಅಂತರದಿಂದ ಗೆಲುವನ್ನ ಸಾಧಿಸ್ತಾರೆ. ಇನ್ನು ಅವತ್ತು ಬೆಳಗ್ಗೆ ಏನು ಸ್ಟ್ರಾಂಗ್ ರೂಮ್ ನ ಬಗ್ಗೆ ಸಾಕಷ್ಟು ಅನುಮಾನವನ್ನ ಕಾಂಗ್ರೆಸ್ನ ಮಾಜಿ ಶಾಸಕ TD ರಾಜೇಗೌಡ ಇರ್ಬೋದು, ಏಜೆಂಟ್ ಆಗಿದ್ದಂತ ಸುಧೀರ್ ಕುಮಾರ್ ಮುರಳ್ಳಿ ಅವರು ಅವತ್ತು ಬೆಳಿಗ್ಗೆ ಕೂಡ ಆರಂಭದಿಂದಲೂ ಕೂಡ ತಕರಾರನ್ನ ತೆಗೆದಿದ್ರು. ಯಾಕಂತಂದ್ರೆ ಏನ್ EVM ನ ಕೊಠಡಿ ಇದೆ, ಸ್ಟ್ರಾಂಗ್ ರೂಮ್ ಇದ್ರೆ ಅದಕ್ಕೆ ಸುತ್ತಲೂ ಕೂಡ ಕಾಂಪೌಂಡ್ ಇಲ್ಲ, ಸರಿಯಾದ ಭದ್ರತೆ ಇಲ್ಲ, ನಮ್ಗೆ ಇಲ್ಲಿನ ಮೇಲೆ ಅನುಮಾನ ಇದೆ ಅನ್ನೋ ಒಂದು ಅನುಮಾನವನ್ನ ವ್ಯಕ್ತಪಡಿಸಿದ್ರು. ಅಷ್ಟೇ ಅಲ್ಲದೆ ಆ ಒಂದು ಪ್ರದೇಶದಲ್ಲಿ ಅಲ್ಲಿ ಇದ್ದಂತಹ 20 ಪೆಟ್ಟಿಗೆಗಳ ಪೈಕಿ 19 ಬಾಕ್ಸ್ಗಳು ಒಂದು ರೀತಿಯಲ್ಲಿ ಇದ್ರೆ ಒಂದು ಬಾಕ್ಸ್ ಮಾತ್ರ ಬೇರೆ ರೀತಿಯಲ್ಲಿ ಇತ್ತು ಅನ್ನೋ ಒಂದು ಆರೋಪವನ್ನ ಮಾಡಿದರೆ. ಅದಾದ ಬಳಿಕ ಏನು ಮರು ಎಣಿಕೆಯ ಬಳಿಕ ಸುಧೀರ್ ಕುಮಾರ್ ಮುರಳ್ಳಿ ಅವರು ಕೂಡ ಇವತ್ತು ಬೆಂಗಳೂರಿನಲ್ಲಿ ನಡೆಸಿದ ಸುದ್ದಿಗೋಷ್ಠಿಯಲ್ಲಿ ಒಂದು ಗಂಭೀರವಾದ ಆರೋಪವನ್ನ ಮಾಡಿರ್ತಕ್ಕಂಥದ್ದು ಏನಂತಂದ್ರೆ, ಅಲ್ಲಿ ಇರ್ತಕ್ಕಂಥ 11 ಡಿಫೆನ್ಸ್ ವೋಟ್ಗಳು ಬಂದಿದ್ದು, ಅದರಲ್ಲಿ 7 ರಾಜೇಗೌಡರಿಗೆ ಬಂದಿದ್ರೆ 3 ಜೀವರಾಜ್ ಅವರಿಗೆ ಬಂದಿತ್ತು, 1 BSP ಅಭ್ಯರ್ಥಿಗೆ ಬಂದಿತ್ತು. ಅದಷ್ಟೇ ಅಲ್ಲದೆ ಏನು ಇವತ್ತು ಇನ್ವ್ಯಾಲಿಡ್ ಆಗಿದೆ ಆ ಮತಗಳಲ್ಲಿ ರಾಜೇಗೌಡರಿಗೆ ಬಳಸಿರ್ತಕ್ಕಂಥ ಇನ್ವ್ಯಾಲಿಡ್ ಆಗ್ಲಿಕ್ಕೆ ಬಳಸಿರ್ತಕ್ಕಂಥ ಶಾಹಿಯೇ ಬೇರೆ ಇದೆ, ಬೇರೆ ಅಭ್ಯರ್ಥಿಗಳಿಗೆ ಹಾಕಿರ್ತಕ್ಕಂಥ ಇಂಕ್ ಬೇರೆ ಇದೆ. ಇಂಕ್ ಅನ್ನ ಬದಲಿಸಿ ವ್ಯವಸ್ಥಿತವಾಗಿ ಈ ಒಂದು ಷಡ್ಯಂತ್ರವನ್ನ ರೂಪಿಸಿ ರಾಜೇಗೌಡರವರನ್ನ ಸೋಲುವಂತೆ ಮಾಡಲಾಗಿದೆ ಅನ್ನೋ ಒಂದು ಗಂಭೀರ ಆರೋಪವನ್ನ ಮಾಡಿರ್ತಕ್ಕಂಥದ್ದು. ಇದು ವೋಟ್ ಚೋರಿ ಅಲ್ಲ, ವೋಟ್ ಡಕಾಯಿತಿ ಅನ್ನೋ ಒಂದು ಗಂಭೀರ ಆರೋಪವನ್ನ ಕೂಡ ಮಾಡಿರ್ತಕ್ಕಂಥದ್ದು. ಅರುಣ್, ಥ್ಯಾಂಕ್ ಯು ಯೋಗೇಶ್ ಡೀಟೇಲ್ಸ್ಗೆ.